ಪ್ರಾರ್ಥನೆ ಏನ ಕೊಡಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ಕೂಡ ಕೂಡ ನನ್ನ ಅಣ್ಣ ತಮ್ಮಂದಿರಿಗೂ ಕೂಡ ಅಕ್ಕ ತಂಗಿಯರಿಗೂ ಕೂಡ ತಾಯಿ ಬಳಗಕ್ಕೂ ಕೂಡ ಅವ್ರ ನಮಸ್ಕಾರ ಮಾಡಿ ಎಬ್ಬಿಸಿ ಕಳಿಸ್ರಿ ಹೊಸೂರ್ನ ಸುಮ್ಮನೆ ಒಂದ್ ಜರ ಸರ್ದುಗೆ ಹೇಳಕ್ ಬಂದಿರ್ತಕ್ಕಂಥ ಕಲಾವಂತರಿಗೆ ಕೂಡ ಅವ್ರು 10 ಸಲ ಮಾಡಿ ಅಪ್ಪ ನೀವು ಒಟ್ಟ ಯಾಕೋ ಎಲ್ಲ ಯಾಕ ಒಂದ್ ಜರ ಯಾಕ ಹೆಂಗೆಂಗೋ ನಡೆಸ್ಯಾರ ಅವ್ರು ತಮ್ಮೆಲ್ಲರಿಗೂ ಕೂಡ ಈ ಬೆಳಗಿನ ಜಾವದ ನಮಸ್ಕಾರಗಳನ್ನ ಹೇಳಿ ಹೇಳಿ ಅದಕ್ಕೆ ರೇವಣ ಸಿದ್ಧ ಏನೈತಪ್ಪ ಮಾತಾ ಈ ಮುದ್ದೇಬಾಳ ತಾಲೂಕ ಚವಣಬಾಯಿ ಗ್ರಾಮದೊಳಗ ಇದು ಚವಣಬಾಯಿ ಗ್ರಾಮದೊಳಗ ಕಾರ್ಯಕ್ರಮ ಬಹಳ ಚಂದ ನಡೆದವ. ರೇವಣಿಸಿದ್ ಬಿಟ್ಟಾರ ಹೌದು ರಾಣೆಯಪ್ಪ ಕರೆಯದ್ರಿ ಮುದ್ದೇಬಾಳ ತಾಲೂಕದೊಳಗೆ ರೇವಣಿಸಿದ ಹುಟ್ಟಾನ ಯಾಕ್ರಿ ಹೌದು ಹೌದು ಇಲ್ಲ ಹುಟ್ಟಿದಲ್ರಿ ಈ ಗ್ರಾಮದೊಳಗ ಕಾರ್ಯಕ್ರಮ ಬಹಳ ಸರಳವಾಗಿ ಸಾಕೋತ ಹೊಂಟಾವ ನೀವೊಂದು ನಿಂದ ಪುಣ್ಯ ನನಗಾದೇಳಪ್ಪ. ಆಚೆ ಕಡೆ ಸರ್ದಾರಿ ಕಲಾವಂತರು ಏನು ಮಾತಾಡಿದ್ರು ಇವತ್ತು ನಾವ್ ಏನು ಮಾತಾಡಿದೀವಿ ಅಂತಕ್ಕಂಥದ್ದು ಎಲ್ಲಾ ದೈವಕ್ಕೂ ಗೊತ್ತಿದ್ದಿರ್ತಕ್ಕಂಥ ಮಾತುಗಳದಾವ. ಗಾಡಿ ರೊಟೇಷನ್ ಚೋತ್ ನಾಗಲ್ಲಾಕತ್ತದ ಹೆಂಗೋ ಏನ್ ಹಳೆ ಬಿಟ್ಟು ಹೊಂಟಾವ ಗಾಡಿಗಳು ಅಮ್ಮ ಹಿಂಗ ಇರ್ಲಿ ರೇವಣ ಸಿದ್ಧ ಇರ್ಲಿಪ್ಪ. ಕಾರ್ಯಕ್ರಮ ಬಹಳ ಚಂದ ನಡ್ದಯ್ಯಪ್ಪ ನಡ್ದಾವ. ಯಾಕಪ್ಪ ಅಂತ ಕೇಳೋರು ಹೇಳಿದ್ರು ಅವರು ಏನಂತ ಇವತ್ತಿನ ದಿವಸ ಈ ಚೌಡಬಾವಿ ಗ್ರಾಮದೊಳಗೆ ಒಂದು ಅಮೋಘ ಸಿದ್ಧಂದು ಒಂದು ಮಾಲಿಂಗರ ನಿತ್ತಪ್ಪ ಅಂತಂದ್ರೆ ದೇವಾಲಯ ಬೇರೆ ಇತ್ತು. ಹೌದು ಖರೆ ಎರಡೂ ಏನಪ್ಪಾ ಅಂತ ಕೇಳಿದ್ರೆ ಒಂದೇ ತಾಯಿ ತಂದೆ ಮಕ್ಕಳದಾವ. ಹೌದು ಈ ಎರಡೂ ಮಕ್ಕಳದಾಗ ಏನಪ್ಪಾ ಅಂತ ಕೇಳಿದ್ರೆ ಒಂದು ಕಣ್ಣಾಗ ಕಸರು ಬಿತ್ತಪ್ಪ ಅಂತಂದ್ರೆ ಇನ್ನೊಂದು ಕಣ್ಣಾಗ ನೀರು ಬರ್ತೈತಿ. ಹೌದಾ? ಒಂದು ಕಪ್ಪಾಳಿ ಹೊಡೆದ್ರೆ ಇನ್ನೊಂದು ಕಪ್ಪಾಳಿ ತೋರಿಸ್ತವ. ಹೌದಿಲ್ಲ? ಹೌದು. ಅದಕ್ಕೆ ಇವತ್ತಿನ ದಿವಸ ಎರಡು ಮೇಳಗಳು ಕೂಡಿಸ್ಯಾರ ಬಹಳ ಚಂದ ನಡೆದಾವ. ಹೋದ ಪಳೆದೊಳಗೆ ಒಂದು ಮಾತು ಕೇಳಿದ್ದೆ ನಾನು. ಏನಪ್ಪ? ಜಗದಾದಿ ಜಗದ್ಗುರು ರೇವಣ ಸಿದ್ಧಂದೇರಿ. ಜಗದಾದಿ ಜಗದ್ಗುರು ರೇವಣ ಸಿದ್ಧಂದೇರಿ. ಹೌದು ಖರೆ ಜಗದ್ಗುರು ರೇವಣ ಸಿದ್ಧ ಆದಿ ಕಾಲದೊಳಗೆ ಎಲ್ಲಿದ್ದ ಅಂತ ಕೇಳಿದೆ ನಾವು. ಕೇಳಿದ್ದೇವೆ. ಅವರು ಹೇಳಿದವರು ಏನಪ್ಪ? ಮುತ್ತಾರೆಲ್ಲ ಬಹಳ ಗಡಬಡಕ ಬಿದ್ದಾರ. ಬಹಳ ಗಡಬಡಕ ಬಿದ್ದು ವಿಷಯನ್ನ ಹಿಡಿಬೇಕಂತ ತಿಳ್ಕೊಂಡ ಹಿಡ್ದಾರ. ಅವ್ರು ಹೇಳಿದ್ರು ಏನಪ್ಪ? ಆದಿ ಅಂದ್ರ ಪ್ರಥಮ ಅಂತ್ಯ ಅಂದ್ರ ಕೊನೆ ದಿನ. ಹೌದಾ? ಕರೆ ಆದಿ ಪ್ರಥಮ ಅಂತ ನಿಂಬಲ್ಲಿ ನೀವೇ ಹೇಳ್ತೀರಿ. ಪ್ರಥಮ ಅಂದ್ರೆ ಎಲ್ಲಿಂತ ಬತ್ತು ನಾ ಮೊದಲೇ ಹೇಳಿನಿ. ಅಂಧಕಾರ ದುಂಧಕಾರ ನೀರ ನಿರಂಕಾರ ಅದರೊಳಗ ಆದಿ. ಹೌದಾ? ಹೌದು. ಅಂಧಕಾರ ದುಂಧಕಾರ ನೀರ ನಿರಂಕಾರದೊಳಗೆ ರೇವಣ ಸಿದ್ಧ ಎಲ್ಲಿದ್ದ ಅಂತ ಕೇಳಿ ನಾವು ಕೇಳಿದೇವು. ನೀವೇನಂದಿರಿ? ಆದಿ ಅಂದ್ರೆ ಪ್ರಥಮ ಅಂದ್ರಿ. ಇನ್ನೇಗ ಹೇಳಿರಿ ನೀವೇ. ಹೌದು. ಕರೆ ಪ್ರಥಮ ಅಂದ್ರೆ ರೇವಣ ಸಿದ್ಧ ಪ್ರಥಮದೊಳಗೆ ಎಲ್ಲಿದ್ದ ಅಂತ ಕೇಳಿನಿ. ಯಾವ ಅವತಾರದೊಳಗಿದ್ದ? ನಿಮ್ಮತ್ತ ಸುತ್ತಕೊಂಡು ಪ್ರಥಮ ಹುಟ್ಟಿ ಬಂದನ್ರಿ. ಅದು ಪ್ರಥಮ ರೀ. ಇದು ಕೊನೆದ್ದು ಏನ್ ಮಾತು ಮಾಸ್ತರ? ನಿಮ್ಮಲ್ಲಿ ನೀವು ಹೇಳ್ತೀರಿ ಆದಿ ಅಂದ್ರೆ ಪ್ರಥಮ ಅಂತ ಹೇಳ್ತೀರಿ. ಪ್ರಥಮ ರೀ ಎಲ್ಲಿಂತ ಗೊತ್ತು ಬೇಕಲ್ಲವು. ಹೌದಿಲ್ಲ? ಹೌದು. ತಳ ಬಿಡೋದಿಲ್ಲ ರೀ ಬಾವು. ಅಂತ್ಯ ಅಂದ್ರೆ ಕೊನೆ ಕಾಲ ಅಂತ ನೀವೇ ಹೇಳಿರಿ. ಕರೆ ರೇವಣ ಸಿದ್ಧ ಅಂತ್ಯಕಾಲ ಮುಗಿದ ಮೇಲೆ ಕೊನೆ ಕಾಲಕ್ಕೆ ಹೋಗ್ಯಾರ. ಹೌದಾ? ಹೌದು. ಪ್ರಥಮ ಅಂದಿರಿ. ಹೌದಲ್ಲಪ್ಪ. ಪ್ರಥಮ ಆದಿ ಅಂದ್ರೆ ಪ್ರಥಮ ಅಂದಿರಿ. ಕರೆ ಆದಿ ಕಾಲದೊಳಗ ಅಂದ್ರೆ ಆದಿ ಕಾಲ ನಾನು ಯಾಕಂದ್ರೆ ಕಾಲಮಾನಗಳು ಬಂದಾವ. ಹಿಂಗ ದಿನಮಾನ ಕಾಲಗಳು ಚೇಂಜ್ ಆಕೋತ ಬಂದಾವ. ಕೃತಯುಗ, ಕಲಿಯುಗ, ದ್ವಾಪಾರ ಹಿಂಗ ಕಾಲಗಳು ಚೇಂಜ್ ಆಕೋತ ಬಂದಾವ. ಆದಿ ಕಾಲದೊಳಗೆ ರೇವಣ ಸಿದ್ಧ ಎಲ್ಲಿದ್ದ? ಏನ್ ಯಾವ ಅವತಾರದೊಳಗಿದ್ದ ಅಂತ ಕೇಳಿನ ಮಾಸ್ತಾರ ಅವ್ರ ನಿಮಗೇನ ಬಾಯನಿದು ಇಲ್ಲ. ಹೌದಾ? ಇಲ್ಲ ಕಟ್ಟಂಗಲ್ಲ ನಾನು. ಅದಕ್ಕ ಇರ್ಲಿ. ನಾ ಬಾಳ ಶನಿಯರ್ ಅದಾರ ಅವರು. ಹೆಂಗ್ ಕೂತ ನೋಡಿ ಮತ್ತೆ ಗಪ್ಕೊಂಡ್ರು ಸರಿಯಾಗಿ ಕೂತಂಗ ಕುರ್ಚಿ ಅಲ್ಲೇ ಬಂದ ನೆನಪಿಲ್ಲ ಊರ. ಮತ್ತೆ ಹೇಳೋಣ ಸುಮ್ಕೊಂಡ್ರು. ಮತ್ತೆ ನೀನೇ ಕೆಡ್ಸಾಕತ್ತಿ ನೋಡಿ ಇವನ.
ಅಲ್ಲ ಇದನ್ನ ನೀನೇ ಕೆಡ್ಸಾಕತ್ತಿ ನೋಡು. ಹಾಲು ಮತ್ತೇನ ಬೇರೆ ಮತ್ತ ಅನ್ನಕ್ ಹೋಗ್ಬೇಡ, ಕೆಡ್ಸುದು ನೀವೇ ಕೆಡ್ಸಾಕತ್ತೀರಿ. ನಾವ್ ಏನ್ ಹೇಳ್ತೇವೆ ಸುಮನ, ನಾವ್ ಏನ್ ಹೇಳಕತ್ತೀವಿ ಸುಮ್ ಕೂತಿ ಕೇಳು. ಏನ್ ಕರಕತ್ತಿ ಅದಕ್ಕ ಇರ್ಲಿ ಬಹಳ ಶಾಣ್ಯರದಾರ ಮಾಸ್ತರ್ ಅಂತಕ್ಕಂತ ಮಾತು ಹೇಳದೈತಿ. ಯಾಕಪ್ಪ ಅಂತ ಕೇಳಿದ್ರ, ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ರು ಬಲವಿಲ್ಲ, ಸಾಹಿತ್ಯ ಎಲ್ಲರಿಲ್ಲ ಸರ್ವಜ್ಞ ಅಂತ ಹೇಳ್ಯಾರ. ಸರ್ವಜ್ಞ ಮುಟ್ಟುವುದೇ ಮಾತು ಯಾಕೆ ಹೇಳಿಪ್ಪ? ಖರೆ ಎಲ್ಲರಿಗೂ ಎಲ್ಲಾ ವಿದ್ಯೆನೂ ಒಲ್ತಿಲ್ಲ. ಹೌದಪ್ಪ, ಹೌದಾ? ಹೌದು. ಖರೆ ಅವ್ರು ಓದ್ಕೊಂಡಂತ ನಾವು ಓದ್ಕೊಂಡಿಲ್ಲ. ಹೌದು, ಖರೆ ಅವ್ರ ಶಿಕ್ಷಣ ಬಾಳ ಆಗೈತಿ. ಹೌದಪ್ಪ, ಹೌದಾ? ಅದಕ್ಕೆ ಹೇಳ್ಯಾರ, ಆ ಮ್ಯಾಲ ಮಾತಾಡ್ರೆ ಗುಡುಗ್ನಿಂದ ಬಾಳ ಆಗಿದೆ ಅಂತ ನಾ ಶಿಕ್ಷಣ. ಅವ್ನ ಶಿಕ್ಷಣ ಚಲೋ ಆಗೈತಿ ಬಿಡು, ಶಾಣೆ ಅದ. ನಾವು ಚಂತನ ನೋಡಿದ್ರನ್ನ ಅಕ್ಕನ ಮಗಳು ಸುಮ್ಮಳು ಬಂದು ಹೆಬ್ರಿಗೆ ಬಿಡುತ್ತೆ ಅಪ್ಪ. ಎಲ್ಲೋ ಅಕ್ಕನ ಮಗಳು ಮಾಡ್ಕೊಂಡಿರಿ, ಗಾಳಿ ಬಂದು ಜೊತೆ ಆಡ್ತದೆ ಇಲ್ಲ ಆಡಿಸಿ. ನಾವು ಮನ್ಯಾಗ ಅಕ್ಕನ ಮಗಳು ಮಾಡ್ಕೊಂಡಕ್ಕಿಂತ ತಿರ್ಗಾಡಕತ್ತು. ಒಬ್ಬಕ್ಕೆ 3 ಹಿಡಿದು ಬಿಡದ್ರೆ ರಗಡಾಗ್ಯದ. ಈಗ 3 ದಿನ ತೋರ್ ಬಿಟ್ಟು ಹಂಡ್ರ ಮಾರಿ ನೋಡಿಲ್ಲ, ಅಲ್ಲೂ ಇನ್ನೊಬ್ಬಕ್ಕನ ಮಾಡ್ಕೊಂಡು ಎಲ್ಲಿ ಹೋಗವು ಎಲ್ಲ ನಿಗ್ರ ಮಠಕ್ಕ. ಅದಕ್ಕ ಇರ್ಲಿ. ಈ ಚೌಡಬಾಯಿ ಗ್ರಾಮದೊಳಗ 2 ವಿಷಯಗಳನ್ನ ಇಟ್ಟಿದ್ದೆವು. ಹೌದಪ್ಪ, ಏನಿಟ್ಟಿದ್ದೆವು? ಯಾವ್ಯಾವ್ರಿಪ್ಪ? ಸೂತ್ರಧಾರಿ ಮತ್ತು ಪಾತ್ರಧಾರಿ. ನಮ್ಮ ಸರ್ದುಡಿ ಕಲಾವಂತರು ಮಾದೇವ್ ಮಾಸ್ತರ್ ಅವರು ಒಳ್ಳೆ ಅನುಭವಿಕ ಕಲಾವಿದರು, ದೊಡ್ಡ ಕಲಾವಂತರು. ಒಳ್ಳೆ ಒಂದ ಸೂತ್ರಧಾರಿ ಅಂತಕ್ಕಂತ ಎರಿಹೊಲ ಹಿಡ್ಕೊಂಡು ಬೆಳೆಸಿದ್ರು ತಾವೆಲ್ಲಾರು ಕೇಳಿರಿ. ಕೇಳಿರಿಪ್ಪ, ಕೇಳಿರಿ. ಹೌದಾ? ಬ್ರಹ್ಮ ತನ್ನ ಮಗನ ಹಣೆ ಬರದ ಸೂತ್ರಧಾರಿದಾನ ಮಾಸ್ತರ. ಬ್ರಹ್ಮನ ಅವತಾರಗಳು ಎಷ್ಟು ಅದಾವನು ನಿಮಗ್ ಗೊತ್ತೈತನ? ಗೊತ್ತಿದ್ದಾರೆ ಹೇಳ್ಯಾರ ಅವರು. ಗೊತ್ತಿದ್ದಾರೆ ಹೇಳ್ತಾನೆ ಯಾರು? ಒಂದು ಮಾತು ಅವರು ಈ ದೃಷ್ಟಾಂತ ವಿಷಯ ಹಿಡ್ಕೊಳಕ್ಕಿಂತ ಪೂರ್ವದಲ್ಲಿ ಒಂದು ಮಾತು ಹೇಳಿರ್ತಾವ, ಎಲ್ಲಾರು ಕೇಳಿರಿ. ಏನ್ ಹೇಳಿಪ್ಪ ಮಾತ? ಒಬ್ಬ ರಾಜ ಇದ್ದ. ರಾಜನ ಚೆನ್ನಮ್ಮಂತಕ್ಕೆ ತನ್ನ ಸತ್ತ ಗಂಡನ ಪ್ರಾಣ ಪಡ್ಕೊಂಡಾಳ ಅಂತ ಹೇಳ್ಯಾರ. ಹೌದಪ್ಪ, ಹೌದು. ಅದೆಲ್ಲರೂ ಕೇಳಿರಿ. ಹೌದು. ಆ ಸ್ಮಶಾನ ಭೂಮಿ ಒಳಗ ಮಣ್ಣು ಕೊಟ್ಟು ಬಂದ ಮೇಲೆ ಎಲ್ಲಾ ಬಂಧು ಬಳಗ ಬಾಂಧವ ಎಲ್ಲಾರು ಹೋದ್ರು. ಏನಪ್ಪ? ಎಲ್ಲಾರು ಮಣ್ಣು ಕೊಟ್ಟು ತಮ್ಮ ಮನೆಗೆ ಹೋದ್ರು. ಹೌದು. ಹೆಂಡತಿ ಚೆನ್ನಮ್ಮನ್ನಕ್ಕೇನಪ್ಪಾ ಅಂತ ಕೇಳಿದ್ರೆ ಗೋರಿ ಮ್ಯಾಲ ಬಿಟ್ಟು ಬೋರಾಡಿ ಎಳ್ಳಕತ್ತಳು. ಹೌದಪ್ಪ, ಚೆನ್ನಮ್ಮನಕ್ಕೆ ಬಿಟ್ಟು ಬೋರಾಡಿ ಎಳ್ಳಕತ್ತಳು. ಈ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ಮಣ್ಣು ಕೊಟ್ಟದ ಮ್ಯಾಲ ಏನಪ್ಪಾ ಅಂತ ಕೇಳಿದ್ರೆ ಒಂದು ಬಸವಣ್ಣಪ್ಪನ ಮಾಡಿ ಅದರ ಮ್ಯಾಲಿಟ್ಟು ಪೂಜೆ ಮಾಡಿ. ಯಾಕಪ್ಪ ಅಂತ ಕೇಳಿದ್ರೆ ಪೂಜೆ ಮಾಡಿ ಸ್ವಾಮಿಗಳ ರ್ಯಾಲಿ, ಇವತ್ತು ನಮ್ಮ ಸರೂರು ಗುರುಗಳ ರ್ಯಾಲಿ ಏನಪ್ಪಾ ಅಂತ ಕೇಳಿದ್ರೆ ಮ್ಯಾಲ ಪೂಜೆ ಮಾಡಿ ಕಿಶಂದ್ರ ಅವ್ರು ಬರ್ತಾರ. ಹೌದಪ್ಪ. ಆ ಬಸವಣ್ಣಪ್ಪನ ನೆನೆಸಿಕೊಂಡು ಬಸವಣ್ಣಪ್ಪನ ನಾಮಸ್ಮರಣೆಯನ್ನ ಮಾಡಿ ಸಾಕ್ಷಾತ್ ಶಿವನ ದರಿಗಿಳಿಸಿಕೊಂಡೇನಪ್ಪಾ ಅಂತ ಕೇಳಿದ್ರ ಏನ್ ಮಾಡಿದ್ರಿಪ್ಪ? ಆ ಸತ್ತ ಗಂಡನ ಪ್ರಾಣ ಮರಳಿ ಪಡದಾಳ ಅಂತ ಹೇಳ್ತಾವೆಲ್ಲಾರು ಹೇಳ್ಯಾರ ಕೇಳಿರಿ. ಹೌದಾ? ಹೌದು. ಖರೆ ಬಸವಣ್ಣಪ್ಪ ಅಂತಂದ್ರೆ ಯಾರು? ಅವನು ಸೂತ್ರಧಾರಿ ಅಲ್ಲ, ಅವನೊಬ್ಬ ಪಾತ್ರಧಾರಿನೇ. ಸೂತ್ರಧಾರಿ ಅತ್ತನಕ ಬಸವಣ್ಣಪ್ಪ ಸೂತ್ರಧಾರಿ ಇಲ್ಲಕ್ಕ ನೋಡೋಣ. ಭಗವಂತ ಬಸವಣ್ಣಪ್ಪನ ಭೂಮಿ ಮೇಲ ದುಡಿ ಅಂತ ಹೇಳಿಕೆಸಂದ್ರೆ ಇವನೊಂದು ಪಾತ್ರ ಕೊಟ್ಟು ಕಳಿಸ್ಯಾನ. ಹೌದು. ಯಾರು? ನಾವೇನ್ ಹೇಳಕತ್ತೀನಿ ಬಾ ಮಾಯ್ತೇವ, ಕೇಳ ಮೊದಲ. ಬಾ, ನಾ ಹೇಳಿದಾರೆ ಕೇಳಿ ಅರ್ಥ ಮಾಡ್ಕೊ ಸುಮ್ಕೊಂಡ್ರು. ಇಲ್ಲಾಂದ್ರೆ ಹೋಗಿ ಮಕ್ಕೋ. ಬಾ ಬಾ. ಸೃಷ್ಟಿಕರ್ತ ಭಗವಂತ ಬಸವಣ್ಣಪ್ಪನ ಪಾತ್ರಧಾರಿ ಮಾಡಿ ಕಳಿಸ್ಯಾನ ಈ ಭೂಮಿ ಮ್ಯಾಲ. ಹೌದಪ್ಪ, ಹೌದು. ಕರೆ ಬಸವಣ್ಣಪ್ಪ ಪಾತ್ರಧಾರಿ ನಂದು ಬಳಕ ಸೂತ್ರಧಾರಿ ನಾಮಸ್ಮರಣೆ ಮಾಡಬೇಕಾಗಿತ್ತು. ಚೆನ್ನಮ್ಮ ಪಾತ್ರಧಾರಿ ನಾಮಸ್ಮರಣೆ ಯಾಕೆ ಮಾಡುದು? ಅಲ್ಲಾಕ ಬಸವಣ್ಣಪ್ಪನ ನಾಮಸ್ಮರಣೆ ಮಾಡಿದ್ರು. ನಿಮ್ಮ ಸೂತ್ರಧಾರಿ ಎಲ್ಲಿ ಹೋಗಿದ್ದ? ಎಲ್ಲಿ ಹೋಗಿತ್ತು ನಿಮ್ಮ ಸೂತ್ರಧಾರ? ಖರೆ ಚೆನ್ನಮ್ಮ ಮೊದಲ ನೀನ್ ಹೇಳಿದಿ ಬ್ರಹ್ಮ ಹುಟ್ಟಸವನು ಅವನೇ, ಹಣೆ ಬರೆಯವನು ಅವನೇ ಅಂತ ಕೇಳಿದಿ. ಹೌದು. ಖರೆ ಆ ಬ್ರಹ್ಮನ ನಾಮಸ್ಮರಣೆ ಮಾಡಬೇಕಾಗಿತ್ತು. ಖರೆ ಬಸವಣ್ಣಪ್ಪ ಪಾತ್ರಧಾರಿ ನಾಮಸ್ಮರಣೆ ಯಾಕೆ ಮಾಡ್ದ ಮಾಸ್ತಾರ? ಇಲ್ಯಾಕೆ ಮಾಡ್ದ? ಇಲ್ರಿ, ಪಾತ್ರಧಾರಿದ ಬಸವಣ್ಣಪ್ಪಂದು ನಾಮಸ್ಮರಣೆ ಮಾಡ್ಯಾನಂದ್ರಿ ಅಂದ್ರೆ ಅಲ್ಲಿ ಪಾತ್ರಧಾರಿ ಶ್ರೇಷ್ಠ ದಾನ. ಹೌದಾ? ಹೌದು. ಮತ್ತ ಇಲ್ರಿ, ಸೃಷ್ಟಿಕರ್ತನ ನಾಮಸ್ಮರಣೆ ಮಾಡುವ ಬಿಟ್ಟು ಬಸವಣ್ಣಪ್ಪನ ಮಾಡ್ಯಾನ
ಮೇಲೆ ಸೃಷ್ಟಿಕರ್ತನ ಇಳಿಸ್ಯಾನಂದ್ರೆ ಅಂದ್ರ ಹಾ ಖರೆ ಇಲ್ಲಿ ಯಾಕ ಬಸವಣ್ಣಪ್ಪನ್ನ ನಾಮಸ್ಮರಣೆ ಮಾಡಬೇಕಾಗಿತ್ತು ಯಾ ಹರಕತ್ತಿತ್ತು ಅವನಲ್ಲೇ ಬಿಡ್ಬೇಕಾಗಿತ್ತು ಬಿಡಬೇಕಾಗಿತ್ತು ಭಗವಂತನ ನಾಮಸ್ಮರಣೆ ಮಾಡಬೇಕಾಗಿತ್ತು ಹಾ ಹೌದಾ ಹೌದು ಇದು ಒಂದು ಮಾತ ಒಂದು ಅವ್ರು ಹೇಳಿದ್ರು ಅವರು ಏನತ್ತ ಸೂತ್ರಧಾರಿ ಅಂತಕ್ಕಂಥ ಜಗತ್ತದೊಳಗೆ ಶ್ರೇಷ್ಠ ದಾನಿಗರು 84 ಲಕ್ಷ ಜೀವರಾಶಿಗಳಿಗೆ ಅನ್ನ ನೀರವನ್ನ ಹಾಕಿ ಸಂರಕ್ಷಣೆ ಮಾಡ್ತಿರ್ತಕ್ಕಂಥ ಯಾರಾದ್ರೂ ಇದ್ರಪ್ಪ ಅಂತಂದ್ರ ಪರಮಾತ್ಮ ಸೂತ್ರಧಾರಿ ಅಂತಕ್ಕಂಥ ಮಾತು ಹೇಳ್ಯಾರ ಹೌದು ಸರಿಯಾದ ಟೈಮ್ಗೆ ಮಳಿ ಕೊಡೋ ಪರಮಾತ್ಮ ಹಾ ಸರಿಯಾದ ಟೈಮ್ಗೆ ಗಾಳಿ ಕೊಡೋ ಪರಮಾತ್ಮ ಹೌದಲ್ಲ ಸರಿಯಾದ ಟೈಮ್ಗೆ ಏನಪ್ಪಾ ಅಂತ ಕೇಳಿದ್ರೆ ಎಲ್ಲರಿಗೆ ಅನ್ನ ನೀರು ಹಾಕ ಪರಮಾತ್ಮ ಸೃಷ್ಟಿಕರ್ತ ಪರಮಾತ್ಮ ಸೂತ್ರಧಾರಿ ಶ್ರೇಷ್ಠ ದಾನ ಹಾ ಹೌದಾ ಹೌದು ಇಲ್ಲಿ ಪಾತ್ರಧಾರಿಗಳು ಹೆಂಗ್ ಅದಾರಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಯಾವ ಮತ್ತೆ ಗೌಡರ ಪುಣ್ಯದಲ್ಲಿ ಜನಿಸಿ ಬಂದ್ರು ನನ್ನಪ್ಪ ಮನ್ಯ ಮಾಳಿಂಗರಾಯ ಮನ್ಯ ಮಾಳಿಂಗರಾಯ ಜನಿಸಿ ಬಂದ ಮೇಲೇನಪ್ಪ ಅಂತ ಕೇಳಿದ್ರ ಏನಾಯ್ತ್ರಪ್ಪ ಯಾವ ನನ್ನಪ್ಪ ಮನ್ಯ ಮಾಳಿಂಗರಾಯ ಬೀಜ ಗುಂತಿ ಮ್ಯಾಲ ಬನ್ನಿಗೆ 1000 ಭಾಗ್ಯ ಕಾಯ್ತಿದ್ದ ಆ ಬೀಜ ಗುಂತಿ ಬಯಲಾಗೇನಪ್ಪ ಅಂತ ಕೇಳಿದ್ರ ಹಾಲಿ ಹಳ್ಳದೊಳಗ ಕುರಿ ಹಟ್ಟಿ ಹಾಕಿದ್ದ ಹೌದು ಏನಪ್ಪ ಅಂತ ಕೇಳಿದ್ರೆ ಕುರಿ ಹಟ್ಟಿ ಹಾಕಿರ್ತಕ್ಕಂತ ಪುಟ್ಟಾನ ಕೆರಿ ಮ್ಯಾಲ ಮರಿ ಹಟ್ಟಿ ಹಾಕಿದ್ದ ಹೌದಪ್ಪ ಹೌದು ಏನಪ್ಪಾ ಅಂತ ಕೇಳಿದ್ರೆ ಇದೇ ಸಾಕ್ಷಾತ್ ಪರಮಾತ್ಮ ಸಂಚಾರ ಮಾಡ್ಕೊತ ಹೊಂಟಿದ್ದ ಎಲ್ಲಿ ಆ ಹುಲಿಜಂತಿ ಬಬ್ಬಲಿ ಬನದೊಳಗ ಹೌದು ಹಾಲಿ ಹಳದೊಳಗ ಹಾಲಿ ಹಳದೊಳಗ ಕುರಿ ಹಟ್ಟಿ ಹಾಕಿದ್ದ ನನ್ನಪ್ಪ ಮನ್ಯ ಮಾಳಿಂಗರಾಯ ಪುಟ್ಟಾನ ಕೆರಿ ಮ್ಯಾಲ ಮರಿ ಹಟ್ಟಿ ಹಾಕಿದ್ದ ಹೌದು ಅಂತ ಟೈಮದೊಳಗ ಮಳೆಗಾಲಿತ್ತು ಮಳೆಗಾಲ ಟೈಮದೊಳಗ ಕುರಿ ಹಟ್ಟಿ ಹಾಕಿದ್ದ ಅವಾಗ ಪರಮಾತ್ಮ ಕೇಳ್ತನ್ನ ಮಾಳಿಂಗರಾಯಿಗ ಏನಂತ ಹೇಳ್ದ ಎಲ್ಲೋ ತಮ್ಮ ಮಾಳಪ್ಪ ಎಲ್ಲೋ ತಮ್ಮ ಮಾಳಪ್ಪ ಮಳೆಗಾಲ ಐತಿ ತಮ್ಮ ದೊಡ್ಡ ಮಳೆಗಾಲ ಐತಿ ಉತ್ತರಿ ಮಳೆ ಬರ್ತೈತಿ ಹುಬ್ಬಿ ಮಳೆ ಅದಾವ ಕರಿ ದೊಡ್ಡ ಮಳೆಗಳು ಅದಾವ ಹಾಳ ತುಂಬಿಗೆ ಬಂದಿತ್ತು ತುಂಬಿ ಬರ್ತಾನ ಮಾಳಪ್ಪ ಕುರಿ ಹಟ್ಟಿ ತಂದ ಮ್ಯಾಲ ಹಾಕಂದ ಅಲ್ಲಿ ಡಿಪ್ಪಿ ಹೊಡು ಅವಾಗ ಹೇಳ್ತಾನ ಮಾಳಿಂಗರಾಯ ಹೇಳ್ದ ಮಾಳಿಂಗರಾಯ ಅಪ್ಪ 3 ತಿಂಗಳು 3 ದಿನ ಮಳೆ ಬರಂಗಿಲ್ಲ ಅಂತ ಹೇಳ್ದ ಯಾರು ಮಾಳಿಂಗರಾಯ ಒಂದೇ ಮಾಳಿಂಗರಾಯ ಹೇಳ್ದ ಪತ್ರದಾರಿವ ಸೂತ್ರಧಾರಿ ತಿಳಿಸ್ಯಾನಿದನ ಹೌದಾ ಅವಾಗ ಪರಮಾತ್ಮ ಅಂದ ಏನತ್ತ ಸೃಷ್ಟಿಕರ್ತ ಭಗವಂತ ನಾದಿನಿ ನಾ ಹೇಳ್ದಂಗ ಎಲ್ಲಾನು ಕೇಳ್ತದ ಮಾಳಪ್ಪ 3 ತಿಂಗಳು 3 ದಿನ ಮಳೆ ಆಗಲ್ಲ ಅಂದ ಬಳಕ ಇವತ್ತಿನ ದಿವಸ ನಾ ಮಳೆ ತರಬೇಕಂತ ತಿಳ್ಕೊಂಡು ಕೈಲಾಸಕ್ಕೂ ಹೋದ ಪುಣ್ಯಾತ್ಮರೇ ಮರಳಿ ಕೈಲಾಸಕ್ಕೆ ಹೋಗಿ ಕೇಳ್ತಾನ ಯಾರ್ಯಾರಿಗೆ ಕರಿತಾನ ಯಾರ್ಯಾರಿಗಪ್ಪ ಮಳಿರಾಜಗ ಕರಿತಾನ ಗಾಳಿಗೆ ಕರಿತಾನ ಸಿಡಿಲು ಮಿಂಚಗೆ ಕರಿತಾನ ಹೌದು ಅವಾಗ ಕರೆದು ಕೇಳ್ತಾನ ಏನಪ್ಪ ಯಪ್ಪ ಹೊಲಜಂತೆ ಬಪ್ಪಲಿ ಬನದೊಳಗ ಯಾರು ಈಗಿಂದ ಒಟ್ಟು ಮಳಿ ಆಗ್ಬೇಕು ನೀವು ಎಲ್ಲಾರು ಹೋಗಿ ಮಳಿ ಆಗ್ಬೇಕು ಎಲ್ಲಾರು ಸಜ್ಜಾಗ್ರಿ ಅಂದ ಗಾಳಿ ಮಳೆ ಎಲ್ಲ ತಗೊಂಡ್ ನೋಡ್ರಿ ಅವಾಗ ಹೇಳ್ತಾರವ್ರು ಏನತ್ತ ಯಪ್ಪ ಹೊಲಜಂತೆ ಬಪ್ಪಲಿ ಬನಕ್ಕ 3 ತಿಂಗಳು 3 ದಿನ ಮಳಿ ಆಗಂಗಿಲ್ಲಪ್ಪ ಅದು 10ನೇ ಐತಿ ಅಲ್ಲಿ ತನ ಹೊಟ್ಟೆ ಮಳಿ ಆಗಂಗಿಲ್ಲ ಹೌದು ತಿಂಗಳ 3 ದಿನ ಮೇಲೆ ಮಳಿ ಆಗ್ತದಪ್ಪ ಹೌದಪ್ಪ ತನ ಮಳಿ ಆಗಲ್ಲ ಅಂತ ತಿಳ್ಕೊಂಡು ಕೇಸಿಂದ್ರ ಅವರು ಸರದ ನಿತ್ರು ಅವಾಗ ಪರಮಾತ್ಮ ಅಂದ ಹೌದಪ್ಪ ಹೌದು ಯಪ್ಪ ಇದು ನನ್ನ ಕೈಯಾಗಿಲ್ಲ ಅವ ಹೇಳ್ದಾರು ಎಲ್ಲಾರು ನಮ್ ಕೈಯಾಗಿಲ್ಲ ಈ ಗುಡು ಕೂಡ್ಬೇಕು ಮಿಂಚು ಕೂಡ್ಬೇಕು ಗಾಳಿ ಕೂಡ್ಬೇಕ ಎಲ್ಲಾ ಕೂಡ್ಬೇಕು ಬಲಿರಾಜು ಕೂಡ್ಬೇಕು ಕರೆ ಇವ್ರು 3 ಕೂಡ್ಬೇಕಾಗಿತ್ತಪ್ಪ ಅಂತಂದ್ರ 3 ತಿಂಗಳು 3 ದಿನ ಹೋಗ್ತದಪ್ಪ ಅಲ್ಲಿ ತನ ಮಳಿ ಆಗಂಗಿಲ್ಲ ಅಂದ ಹೌದಪ್ಪ ಅವಾಗ ಭಗವಂತ ಅಂದ ಯಾವಾಗಿದ ಹಿಂಗಾಗದಂತ ಬಳಕ 3 ತಿಂಗಳು 3 ದಿನ ಅಲ್ಲ 3 ತಿಂಗಳು 3 ದಿನ ಆದ್ಮೇಲೆ ಮಳಿ ಆಗ್ಬೇಕಾಗ್ಯದ ಕರೆ ಅದ್ರ ಒಳಗೆ ಹೊಟ್ಟೆ ಮಳಿ ಆಗ್ಬಾರ್ದಂದ್ರ ಹೌದು ವಾರ್ನಿಂಗ್ ಕೊಟ್ಟ ಅಲ್ಲಿ ವಾರ್ನಿಂಗ್ ಕೊಟ್ಟ ಹೌದು ಒಟ್ಟ ಹುಲಿಜಂತಿ ಬಬ್ಬಲಿ ಬನಕ 3 ತಿಂಗಳದ 3 ದಿನದಾಗ ಮಳಿ ಆಗ್ಬಾರ್ದು ಅದು ಆದ್ಮೇಲೆ ಮಳಿ ಆಗ್ಬೇಕಂತ ತಿಳ್ಕೊಂಡು ಅದನ್ನೇ ಮಾಡ್ದ ಹೌದು ಕರೆ 3 ತಿಂಗಳ 3 ದಿನ ತುಂಬುತ್ತ ರೇವಣ ಸಿದ್ಧ ಹೌದಪ್ಪ 3 ತಿಂಗಳ 3 ದಿನ ತುಂಬದಾಗ ಎಲ್ಲಾರು ಕೂಡಿದ್ರು ಎಲ್ಲಾರು ಕೂಡಿ ಬಪ್ಪಲಿ ಬನಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಮಳಿ ಹೊಂಟು ಅವಾಗ ಮನ್ಯ ಮಾಳಿಂಗರಾಯ ಹಳದನ ಕುರಿ ತಂದ ಡಿಪ್ಪಿಗೆ ಹೊಡೆದಿದ್ದ ಪುಣ್ಯಾತ್ಮರೇ ಇದು ಪಾತ್ರಧಾರಿ ಕೆಲಸ ಹೌದಾ ಮಾಳಿಂಗರಾಯ ಹಳದನ ಕುರಿ ತಂದ ಡಿಪ್ಪಿಯಾಗ ಹೊಡೆದಿದ್ದ 3 ತಿಂಗಳು 3 ದಿನ ಆಗಿತ್ತು ಮಳಿ ಧಾರಂಕಾರ ಸುರಿತು ಹೌದು ಅವಾಗ ಪರಮಾತ್ಮ ಗಾಬರಿ ಆಗ್ಯದ ಹೌದಪ್ಪ ಹೌದು ಖರೆ ನಿಮ್ಮ ಸೂತ್ರಧಾರಿ ಕೈಯಾಗಿತ್ತಪ್ಪ ಅಂತಂದ್ರ ನಮ್ಮ ಪಾತ್ರಧಾರಿ ಯಾಕೆ ಹಿಂಗ ಆಡ್ತಿದ್ನತ್ತ ನೀವು ಸೂತ್ರಧಾರಿ ಯಾಕೆ ಹೊಳಿ ಮ್ಯಾಕ್ ಕಳಿಸ್ತೀನತ್ತ ಕೆಳಗೆ ಬಂದವನ ಸೂತ್ರಧಾರಿ ನನ್ನಪ್ಪ ಮನ್ಯ ಮಾಳಿಂಗರಾಯ ತ್ರಿಕಾಲಜ್ಞಾನಿ ಮಾಳಿಂಗರಾಯ ತ್ರಿಕಾಜ್ಞಾನಿ ಮಾಳಿಂಗರಾಯ ಅವನಿಗೆ ಉಂಡೋಟ ಕಂಡ ಕನಸು ಹೇಳ್ತಿದ್ದ ನನ್ನಪ್ಪ ಮನ್ಯ ಮಾಳಿಂಗರಾಯ ಇವತ್ತು ಜಗತ್ತದೊಳಗ ಸೂತ್ರಧಾರಿ ಅಂತಕ್ಕಂಥವೇನದ ನೋಡು ಹೌದು ಇದಿಲ್ಲ ಪಾತ್ರಧಾರಿ ಅಂತಕ್ಕಂಥದ್ದು ಶ್ರೇಷ್ಠ ಐತಿ
ಇನ್ನೊಂದು ಮಾತು ಹೇಳ್ತೀನಿ ನಿಮಗ. ಏನ್ರಿ ಮಾತ? ಯಾರದೇ ಮೊನ್ನೆ ಮಾಳಿಂಗರಾಯ ಶಿರಡೋಣ ಮಠ ಅಂದ್ರೆ ಶೀಗಿ ಮಠ ಅಂದ್ರೆ ಈಗಿನ ಶಿರಡೋಣ ಮಠ. ಈಗ ಶಿರಡೋಣ ಮಠ. ಆ ಶಿರಡೋಣ ಮಠದೊಳಗೆ ನನ್ನಪ್ಪ ಮೊನ್ನೆ ಮಾಳಿಂಗರಾಯ ಬೀರನೇವರು ಸೇವೆ ಮಾಡ್ತಿದ್ದ. ಹೌದು. ಹೆಂಗ ಮಾಡ್ತಿದ್ದ? ಹೆಂಗ್ರಿಪ್ಪ? ಏನ್ ಮಾಡ್ತಿದ್ದ? ಏನೇನು ಮಾಡ್ತಿದ್ದ? ಹಗಲು ಭಾಗ್ಯ ಕಾಯ್ತಿದ್ದ, ಇರುಳು ಗುರು ಸೇವೆಯನ್ನ ಮಾಡ್ತಿದ್ದ ನನ್ನಪ್ಪ ಮೊನ್ನೆ ಮಾಳಿಂಗರಾಯ. ಹೌದಪ್ಪ ಹೌದು. ಟೈಮದೊಳಗೆ ನನ್ನಪ್ಪ ಮೊನ್ನೆ ಮಾಳಿಂಗರಾಯ ಸೀತಾಳ ಬಿಂದಿಗೆಯನ್ನು ಹಿಡ್ಕೊಂಡು ಹಾಲಿ ಹಳ್ಳಕ್ಕೆ ಹೋಗಿ ಆ ಶೀತಾಳನ್ನು ತುಂಬಿಕೊಂಡು ಬಂದ. ಎಲ್ಲಿ ಶಿರಡೋಣ ಮಟ್ಟಕ್ಕೆ ಬಂದ ಅಂಗಳೆಲ್ಲ ಪಾವನ ಮಾಡ್ದ. ಹೌದು ಹೌದು. ಅಂಗಳ ಪತ್ರ ಇಳಿಸಿ ನನ್ನಪ್ಪ ಮೊನ್ನೆ ಮಾಳಿಂಗರಾಯ ಶೀತಾಳವನ್ನ ಹಾಕಿ ಅಂಗೈ ಹಚ್ಚಿ ಕಳಿಸಿದ್ರ ಗದಿಗೆ ಹಚ್ಚಿ ತಿಕ್ಕದ. ಅವಾಗೇನಪ್ಪ ಅಂತ ಕೇಳಿದ್ರ 5 ಇಡಿ ಹೋಮ ಹಾಕಿ ಗುಗ್ಗಳವನ್ನ ಹಾಕಿ ಏನಪ್ಪಾ ಅಂತ ಕೇಳಿದ್ರ ಗುರುವಿಗೆ ಎಷ್ಟು ಬೆಳಗದ ನನ್ನಪ್ಪ ಮೊನ್ನೆ ಮಾಳಿಂಗರಾಯ ಮ್ಯಾಲ ಹೋಗಿ ಆ ಮೊನ್ನೆ ಮಾಳಿಂಗರಾಯ ಬೆಳಗಿರ್ತಕ್ಕಂಥ ಹೋಮದ ಹೊಗೆ ಎಲ್ಲಿ ಹೊತ್ತು ಕೈಲಾಸಕ್ಕೆ ಹೋಯ್ತು. ಶಿವ ಪಾರ್ವತಿಯರೇನಪ್ಪ ಅಂತ ಕೇಳಿದ್ರು ಪಗಡಿ ಆಟ ಆಡ್ತಿದ್ರು. ಅಂತ ಟೈಮದೊಳಗ ಪಾರ್ವತ ದೇವಿ ಕೇಳಿದ್ರು, ಏನಪ್ಪ ಏನೋ ಪತ್ತಿದೇವ ಇಂಥ ಕೈಲಾಸಕ್ಕೆ ಇಂಥ ಹೊಗೆ ಬರ್ಬೇಕಾಗಿತ್ತಪ್ಪ ಅಂತಂದ್ರೆ ಇದು ಯಾರ ಕಾರಣದಾರ, ಇದು ಎಂತ ಸತ್ಯ ಸಿದ್ಧದಾನ ಅಂತ ತಿಳ್ಕೊಂಡ. ನೋಡಿ ಬರ್ಬೇಕಂತ ತಿಳ್ಕೊಂಡು ಅವಾಗ ಪಾರ್ವತಿ ದೇವಿ ಪರಮೇಶ್ವರಿ ಕೇಳಿದಾಗ ಭಗವಂತ ಹೇಳ್ತಾನ, ಏನಪ್ಪ ನೋಡ್ ಪಾರ್ವತಿ ದೇವಿ ಮತ್ತೆ ಲೋಕದೊಳಗೆ ಏನಪ್ಪ ಅಂತ ಕೇಳಿದ್ರೆ ಶಿವನ ಮಗ ಶಿಡಿಯಾಣ ಸಿದ್ಧನ ಮಗ ಯಾರಪ್ಪ ಅಂತ ನನ್ನಪ್ಪ ಮೊನ್ನೆ ಮಾಳಿಂಗರಾಯ ಆ ಗುರುವಿನ ಸೇವೆಯನ್ನ ಮಾಡ್ತಾನ. ಗುರುವಿನ ಸೇವೆ ಮಾಡಿರ್ತಕ್ಕಂಥ ಹೊಗೆಯನ್ನು ಕೈಲಾಸಕ್ಕೆ ಬಂದದ ಪಾರ್ವತಿ ಅಂದಾಗ ಹೌದು. ಅವಾಗ ಪಾರ್ವತ ದೇವಿ ಈಗಿಂದೀಗ ನಾ ನೋಡ್ಬೇಕಂತ ತಿಳ್ಕೊಂಡು ಹಠ ತೊಟ್ಲು. ಅವಾಗೇನಪ್ಪ ಅಂತ ಕೇಳಿದ್ರ ಬೇರೆ ದೇವ್ರನ್ನ ಎಲ್ಲಿದ್ದ ಶಿಡಿಯಾಣ ಮಠದೊಳಗಿದ್ದ. ಅವಾಗ ಪಾರ್ವತ ದೇವಿ ಪರಮೇಶ್ವರ ವೇಷವನ್ನ ಬದಲು ಮಾಡಿಕೊಂಡ. ಏನು ಮಾಡಿದ? ಆ ಕಾಂತರ ಕಂಟಿ ಒಳಗೆ ಬಂದು ಇಳ್ಕೊಂಡ್ರು. ಹೌದು. ಯಾರು ಬಂದು ಇಳ್ಕೊಂಡ್ರು? ಶಿವ ಪಾರ್ವತಿಯರ ಕಾಂತರ ಕಂಟಿ ಒಳಗೆ ಬಂದು ಇಳ್ಕೊಂಡ್ರು. ಹೌದಪ್ಪ ಹೌದು. ಮೊನ್ನೆ ಮಾಳಿಂಗರ ಏನಪ್ಪಾ ಅಂತ ಕೇಳಿದ್ರೆ ಶಿವ ಪಾರ್ವತಿಯರನ್ನ ನೋಡಿದ್ರು. ಕರೆ ಶಿವ ಪಾರ್ವತಿಯರು ನಿಜ ರೂಪ ತೊಟ್ಟಿದ್ದಿಲ್ಲ. ವೇಷ ಚೇಂಜ್ ಮಾಡಿ ವೇಷವನ್ನ ಲಂಬಾಣಿ ವೇಷವನ್ನ ಬದಲು ಮಾಡಿಕೊಂಡೇನಪ್ಪಾ ಅಂತ ಕೇಳಿದ್ರೆ ಶಿವನ ಮೈ ಒಳಗೆ ಏನಪ್ಪಾ ಅಂತ ಕೇಳಿದ್ರೆ ಕಿವ ರಕ್ತಗಳನ್ನ ಸೋರ್ತಿತ್ತು. ಹೌದು. ಪಾರ್ವತ ದೇವಿ ಏನಪ್ಪಾ ಅಂತ ಕೇಳಿದ್ರೆ ನೊಣ ಹೊಡಿತಿದ್ರು. ಕೂತು ನೊಣ ಹೊಡಿಯಂತ ಟೈಮದೊಳಗೆ ನನ್ನಪ್ಪ ಮೊನ್ನೆ ಮಾಳಿಂಗರಾಯ ಬಂದು ತನ್ನ ಗುರುವಿನನ್ನ ಗುರ್ತು ಗುರುವಿನನ್ನ ಗುರ್ತು ಹಿಡಿದ ನ್ಯಾಲಿಗೆ ಹಚ್ಚಿ ಚರ ನೆಕ್ಕದ. ಕಿವ ರಕ್ತ ನೆಕ್ಕಿ ಬಿಟ್ಟ. ಆ ಶಿವ ಪಾರ್ವತಿಯರ್ನ ಏನಪ್ಪಾ ಅಂತ ಕೇಳಿದ್ರೆ ಬ್ಯಾರೆ ವೇಷಿದ್ದಿರ್ತಕ್ಕಂತ ತಾಯಿ ತಂದಿನ ತಗೊಂಡು ಬಂದು ಶಿಡಿಯಾಣ ಮಠದೊಳಗೆ ಹಾಕದ. ಶಿಡಿಯಾಣ ಮಠದೊಳಗೆ ಲಿಂಗ ಬೀರಣ್ಣ ದೇವರ ವಾಸನೆಯನ್ನ ನೋಡಿ ಹೊಳ್ಳಿ ತಿರುಗಿ ಕೊತ್ತ. ಹೌದು. ಅವಾಗ ಮೊನ್ನೆ ಮಾಳಿಂಗರಾಯ ನನ್ನಪ್ಪ ಏನ್ ಮಾಡನಪ್ಪ ಅಂತ ಕೇಳಿದ್ರ ಏನ್ ಮಾಡ್ದ? ಆ ಗದ್ದಿಗೆ ಮೇಲೆ ಇದ್ದಿರ್ತಕ್ಕಂತ ಅಲಗನ್ನ ತಗೊಂಡು ಹೊಟ್ಟಿಗೆ ಹೊಡ್ಕೊಂಡು ಬೆನ್ನಿಲೆ ಬೆಳಕ ತೋರಿ ತನ್ನ ಕಳ್ಳೆಲ್ಲ ಹೊರಗೆ ತೆಗೆದ. ಅವಾಗ ಶಿವ ಪಾರ್ವತಿಯರ ನಿಜ ರೂಪವನ್ನ ತೊಟ್ರು. ಹೌದಪ್ಪ ಹೌದು. ಇದು ಯಾರು ನಿಂತಪ್ಪ ಅಂತ ಕೇಳಿದ್ರ ಪಾತ್ರಧಾರಿ ನಿಂತ. ಸೂತ್ರಧಾರನ ಪಾತ್ರಧಾರಿ ಮತ್ತೆ ಲೋಕ ಕೈಸಣ ಪುಣ್ಯಾತ್ಮರೇ. ನಿಮ್ಮ ಸೂತ್ರಧಾರಿಯಲ್ಲಿ ವೇಷದಪ್ಪ ಮಾರಿತ ಲೋಕದ ಭೂಲೋಕದ ವೇಷ ಮತ್ತ ಬರೇ ಪಾತ್ರ ಸೂತ್ರಧಾರ ಒಯ್ದ ಕೆಲಸ ಅಟ್ಟೆ ಅದ. ನಿಮ್ಮನ್ನ ಮ್ಯಾಲ ತಗೊಂಡು ಹೋಗಿ ನಾವು ಗಂಟು ಕಟ್ಕೊಂಡು ನಿಮ್ಮನ್ನ ಕರೆ ಅವನೇನಪ್ಪ ಅಂತ ಕೇಳಿದ್ರೆ ತೆಳಗಿಳಿಸೋ ಕರ್ತವ್ಯ ಪಾತ್ರಧಾರ ಯಾರು ಮಾಡ್ಯಾರಪ್ಪ ಅಂತ ಕೇಳ ನನ್ನಪ್ಪ ಮೊನ್ನೆ ಮಾಳಿಂಗರಾಯ ಮಾಡ್ಯಾನ. ಹೌದು. ಅದಕ್ಕೆ ಪಾತ್ರಧಾರ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ ಐತಿ. ಹೌದು. ಅದಕ್ಕೆ ಮಾಸ್ತಾರ ಅವರ ಮುಂದಿನ ಪಾಳ್ಯದೊಳಗ ಬ್ರಹ್ಮನ ಎಷ್ಟು ಅವತಾರಗಳದಾವ, ಬ್ರಹ್ಮ ಎಷ್ಟನೇ ಅವತಾರದೊಳಗಿದ್ದ, ಏನವನ ಪಾತ್ರಧಾರು ಅಥವಾ ಸೂತ್ರಧಾರು ಅಂತಕ್ಕಂಥ ವಿಚಾರ ಮಾಡಿ ಮಾತಾಡ್ರಿ. ಹೌದಾ? ಅದಕ್ಕೆ ಇರ್ಲಿ ಏನ ಬಾಳೆನ ಮಾತಾಡ್ಲಾರ್ದೇನೆ ಹೌದು ಯಥಾ ಪ್ರಕಾರ ಸತ್ಯ ಸುಂದರವಾಗಿರ್ತಕ್ಕಂಥ ನಾಲ್ಕುಡಿ ಕ್ಯಾಲಿಯನ್ನ ಹಾಡಿ ಆ ನಮ್ಮ ಸರ್ಜರಿ ಕಲಾವಂತರ ಪಾಳೆ ಹೋಗ್ತೈತೆ. ಸಭಾಶಾಂತರ ಕೂತ್ಕೊಳತ್ತೆ. ಮತ್ತೊಮ್ಮೆ ದೈವಿಕ ವಿನಂತಿ ಪೂರ್ವಕ ಕೇಳಿಕೊಂಡ ಇನ್ನ ಕ್ಯಾಲಿಯನ್ನ ಪ್ರಾರಂಭ